ನಾನು ಸಪ್ಪಗಿದ್ದೀನಿ. ಇಲ್ಲ, ನಾನು ಬಂದಮೇಲೆ ನೀವು ಖುಷಿಯಾಗಿರಲಿ. ನೀನೇ ಸ್ಟಾರ್ಟ್ ಮಾಡಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಇವಳು ಬಂದಿರೋ ಕಾರಣ ನಮ್ಮ ತಾತದು ರಿಟೈರ್ಮೆಂಟ್ ಫಂಕ್ಷನು ಮತ್ತು ಬರ್ಡೇ ಎರಡೂ ಸೇರಿ ಇವತ್ತು ಸೆಲೆಬ್ರೇಷನ್ ಇಟ್ಕೊಂಡಿದ್ದೀವಿ. ಸೊ ಎಲ್ಲರೂ ಬಂದಿದ್ದಾರೆ, ನಾವು ಹೊರಟಿದ್ದೀವಿ, ರೆಡಿಯಾಗಿದ್ದೀವಿ. ಅಲ್ಲಿ ಹೋಗಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀವಿ. ಇನ್ನು ಲೇಟ್ ಆಗೋಯ್ತು ಆಲ್ರೆಡಿ, ಕಂಟಿನ್ಯೂ ಆಗುತ್ತೆ. ಬಾಯ್. ಕೇಕ್ ತಗೊಳಕ್ಕೆ ಕೆಂಪಸ್ ಸಿಕ್ತು ಅಂತ ಹತ್ಕೊಂಡ್ಬಂದ್ಬಿಟ್ರೆ ಅಲ್ವಾ? ನಮ್ ತಮ್ಮ ಎಲ್ಲ ಅವ್ರು ಇಲ್ಲೇ ಕಾಣ್ತಾ ಇಲ್ಲ. ಆಯ್ತು, ನಾವೇ ಲೇಟಾಗಿ ಹೋಗ್ತಾ ಇದ್ದೀವಿ. ನಾನಲ್ಲ, ಇವ್ರು ಲೇಟ್ ಮಾಡಿದ್ದು, ನಾನಲ್ಲ. ನಾನೊಂದು ಕುಂಕುಮ ಇಟ್ಕೊಂಡೆ. ನಾವು ನೋಡಿ, ನಮ್ಮಿಬ್ರು ಬಟ್ಟೆ ನೋಡಿ, ಟ್ವಿನ್ಸ್. 2 ಸೆಕೆಂಡಿಗೆ ಹಾಕೋಬಹುದು. ಇವ್ರದ್ದು ನೋಡಿ. ಬರ್ತಾ ಇದ್ದೀನಿ. ಹಾಯ್ ಮಾಡಮ್ಮಿ. ಇರೋ ಪೇಪರ್ ಕೊಡ್ತಾರಂತೆ, ಅದ್ರ ಮೇಲೆ ಹಾಕ್ಬಿಟ್ಟು ಹಾಕಿರ್ತೀನಿ ನೋ ರಿಯಾಕ್ಷನ್. ಅಲ್ಲಿಡು, ಹಿಂಗೆ ಕ್ರಾಸ್ ಆಗಿಡು. ದೊಡ್ಡಮ್ಮ WhatsApp your personal messages. Enjoy the next 30 minutes of uninterrupted listening.
ಮ್ಯಾಮ್ ಈ ಕಡೆ ನೋಡಿ ಸರ್. ಚಾಕ್ಲೇಟ್ ಮೇಲೆ ಕಣ್ಣ ಹೋಗ್ತಾ ಇದೆ. ಬೇಡ ಬೇಡ ಸುಮ್ಮನೆ ಗೊತ್ತಿಲ್ಲ ಬಾಟ್ಲ ಅಂತ ಕೇಳ್ತಾ ಇದ್ದೀನಿ ನಾನು. ನಾನು ಅದೇ ಅನ್ಕೊಂಡಿದ್ದೆ. ತಗೊಂಬನ್ನಿ ವಿಡಿಯೋ ಮಾಡಿ.
ಫ್ರೆಂಡ್ ಅಂತೆ ತಾತ ಸೊ ಯಾಕೆ ಇರಿ ಯಾಕೆ ಇರಿ ಇರಿ ಹೋಗುನಂತೆ 3ನೇ ಸತಿ ಹಾಕ್ಸ್ಕೊ ಬರ್ತಾವ್ರೆ ತಿನ್ನಕ್ಕೆ ಮಾಡ್ಕೋಬೋದಾ ಇನ್ನ ಯಾವಾಗ ಹೋಗೋದು ಯಾವಾಗ ಹೋಗೋದು ಫುಲ್ ಗಾಸಿಪ್ ಮಾಡ್ತಿದ್ದಾರೆ ಎಷ್ಟು ಗಾಸಿಪ್ ಮಾಡ್ತಿದ್ದಾರೆ ಬಾಪ್ ಮುಚ್ಕೊಂಡು ನಡಿ ಚಲ್ಕೊಂಡು ಹೋಗ್ತಿದ್ಯಾ ಹೋಗಿ 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 ಅದು ಬಸ್ ಹಚ್ತೀನಿ ಬರ ಹಿಂಗೇರಿಗೆ ನನ್ನ ಫ್ರೆಂಡ್ ಒಬ್ಬ ಬರ್ತಾನೆ ಹಿಂಗೇನು ನಮ್ಮನೆ ನಿಂತಿರೋದು ನೋಡು ಏನಾಯ್ತು ಏನ್ ಹಿಂಗೆ ಒತ್ತಿಡ್ಕೊಳಕ್ಕೆ ಒತ್ತಿಂಗ್ ಹಿಡ್ಕೊಳಕ್ಕೆ ಉಪ್ಪು ಇರಣ್ಯ ಇಲ್ಲೇ ಐತೆ 2 ಡಬ್ಬ ತಾತ ಇಲ್ಲಿ ತೊಪ್ಪಿನೂ ಸಹಿತ ನಂಗೇನೋ ಭಾವನ ಅಂತ ಇರ್ಬೇಕು ದೊಡ್ಡಪ್ಪನು 1 ಕವರ್ ಎತ್ಕೊ ಬಂದಿತ್ತೇನೋ
ಇದು ಚಳಿಗಾಲಕ್ಕೆ ವಯಸ್ಸಾದ್ಮೇಲೆ ಇದೆಲ್ಲ ಇರಬೇಕು. ಯಾರು ಒಳ್ಳೆ ಇವ್ರು ನೋಡಿ ಗೈಸ್, ಆನಬೆಲ್ಲ ಬೆಸ್ಟಿ. ನಡಿ ಆ ಕಡೆ. ಹಿಡಿತಾ ಇದ್ಯಾ? ಎಸ್, ರೋಲಿಂಗ್ ಕ್ಯಾಮ್ರಾ ಆಕ್ಷನ್. ಸೌಂಡ್ ಕಮ್ಮಿ ಮಾಡು. ಏಯ್ ಹೋಗ ಆ ಕಡೆ. ಇದಂತೂ ಅಳತೆ ಸಖತ್ತಾಗೆ. ನಿನ್ ಮಗನ ಓಪನ್ ಮಾಡಕ್ ಕುತ್ಕೊಂಡ. ಫಂಕ್ಷನ್ ಮುಗೀತು. ಆ ಫಂಕ್ಷನ್ ಅಲ್ಲಿ ವ್ಲಾಗ್ ಎಷ್ಟು ಮಟ್ಟಿಗೆ ಮಾಡಿದ್ರು ಹುಡುಗರು ಗೊತ್ತಿಲ್ಲ. ನಾನಂತೂ ಏನು ವಿಡಿಯೋ ಮಾಡ್ಕೊಳಕ್ ಆಗ್ಲಿಲ್ಲ, ಸದ್ಯಕ್ಕೆ ಜನ ಜಾಸ್ತಿ ಇದ್ರು. ಸೊ ಅಲ್ಲಿಂದ ಮನೆಗೂ ಬಂದ್ವಿ ಮುಗಿಸ್ಕೊಂಡು. ಈಗ ಗಿಫ್ಟ್ಗಳು ಬಂದಿದೆ, ಆದ್ರೆ ಯಾರ್ಯಾರು ಏನೇನು ಕೊಟ್ಟಿದ್ದಾರೆ ಅಂತ ಓಪನ್ ಮಾಡ್ತಾ ಇದ್ದೀನಿ ನೋಡಿ. ಇದು ನಿಂಗರಾಜ್ ಮಾಮ. ಆಲ್ ದ ಬೆಸ್ಟ್ ನಿಂಗರಾಜ್ ಮಾಮ. ಮುಖಂಡನೇ ಇದು ಬರ್ದಿರೋದು ಅನ್ಸುತ್ತೆ. ಮುಖಂಡನೇ. ಹ್ಯಾಂಡ್ ರೈಟಿಂಗ್ ಅಲ್ಲೇ ಎಲ್ಲ ಕನ್ನಡ. ವೀರಪ್ಪ ಕುಸುಮ ಫ್ಯಾಮಿಲಿ ಅಂತ ಹಾಕಿದ್ದಾರೆ. ಇದನ್ನು ಅಷ್ಟೇ. ಇದು ಮುಖ ತಂದಿರೋದು, ಅದು ಮುಕ್ಕು ತಂದಿರ್ತಾನೆ ಮಾಡಿ. ಶ್ರೀಮತಿ ಕುಸುಮ ವೀರಪ್ಪ ಭದ್ರಾವತಿ. ಓಪನ್ ಮಾಡ್ತೀನಿ. ಸೀಸನ್ ಏನಾದ್ರು ಕೊಡಮ್ಮ. ಬೇಗ ಕೈಯಲ್ಲೇ ತೆಗಿಯಮ್ಮ. ಅಮ್ಮೆ ಗಿಫ್ಟ್ ಪೇಪರ್ ಇಟ್ಕೋ, ಚೆನ್ನಾಗೈತೆ. ಅರ್ಶು ನೀನ್ ನೀಟಾಗಿ ಇಡಿ. ನಾನು ಇದು ಈಟ ಇದೆ, ತಲೆ ಇದ್ ಮಾಡಂಗಿಡಿ. ಏನಿಲ್ಲ. ಫಂಕ್ಷನ್ ಎಲ್ಲ ಚೆನ್ನಾಗಾಯ್ತು. ನಮ್ಮ ಅಪ್ಪಾಜಿ ಎಷ್ಟು ವರ್ಷ ಅಪ್ಪಾಜಿ? 60 ವರ್ಷ. ನಮ್ಮ ಅಪ್ಪಂಗೆ ರಿಟೈರ್ಮೆಂಟ್ ಆಯ್ತು ಕೆಲ್ಸದ್ದು. ಸೊ ಅದಕ್ಕೆ ಸಣ್ಣದಾಗಿ ಒಂದು ಪಾರ್ಟಿ ಇಟ್ಕೊಂಡಿದ್ವಿ. ಒಂದು ಓಪನ್ ಮಾಡ್ಬಿಟ್ಟೈತೆ. ಏನೋ ಇದು ಕೊಟ್ಟಿರ್ಬೇಕೇನೋ. ಕತ್ರಿ ಕೊಡು, ಕತ್ರಿ ಬೇಕು. ಮನೆ ಅಡ್ಗೆ ಮನೆ ತೆಗಿಯಕ್ಕೆ ಓಕೆ ಕೊಟ್ಟಿಯಾಗ ಚೆನ್ನಾಗಿದೆ. ಅದ್ರಲ್ಲೊಂದು ಶೀಘ್ರವಾಗಿ ನಂತರನೇ ಚೆನ್ನಾಗಿದೆ ಅಲ್ಲ ಬೊಕ್ಕೆ. ತುಂಬಾ ಚೆನ್ನಾಗಿದೆ. ಶಿವು ತಂದಿರೋ ಸರೋಜನ್ ಮಗ. ಹಾ? ಅದೇ ಕೊಟ್ಟು ಇದಾ ಅದ ಇದಾ ಗೊತ್ತಿಲ್ಲ. ಸರೋಜನ್ ಮಗ. ಸರೋಜಿ ಮಗ ಹಿಡ್ಕೊಂಡಿದ್ದ. ಅದು ಇದು ಮಾಡ್ಬಿಟ್ಟು ಅದನ್ನು ತಂದು ದುಡ್ಡು ಕೊಟ್ಟ. ಶೀಘ್ರದಲ್ಲಿ ಅದು ಚಾಕು ಐತಲ್ಲ ಅಲ್ಲಿ. ಮಮ್ಮಿ, ಶೀಘ್ರದಲ್ಲಿ ಅದೊಂದ್ರಲ್ಲೂ ಒಂದು ವಿಡಿಯೋ ಮಾಡ್ಬೇಕಂತೆ. ಇಟ್ಟಿದ್ದೀನಲ್ಲ ಲೈಟ್ ನೋಡ. ರಾಕಿಗೂ ಕ್ಯೂರಿಯಾಸಿಟಿ ಬರ್ತಿದೆ. ಸೊ ಈ ಬ್ಲಾಗ್ ಮೂಲಕ ಬಂದವರಿಗೆಲ್ಲರಿಗೂ ತುಂಬಾ ಥ್ಯಾಂಕ್ಸ್. ನಮ್ಮ ಅಪ್ಪಾಜಿಗೆ ವಿಶ್ ಮಾಡಕ್ ಬಂದಿರೋರ್ಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಪೇಪರ್ ವಾವ್, ಕೈ ಕೊಡ್ಬಾರ್ದು, ಜಗಳ ಆಡ್ತೀವಿ. ಇಡು ಕೆಳಗೆ. ಅನ್ಕಂಡೆ. ನೋಡಪ್ಪಾಜಿ, ವಿಷ್ಣು. ಲಕ್ಷ್ಮಿ ಲಕ್ಷ್ಮಿ ವಿಷ್ಣು ಚೆನ್ನಾಗೈತೆ. ಯಾರ್ದದು? ಚೆನ್ನಾಗಿದೆ ಅಲ್ಲ? ಹೌದು. ತುಂಬಾ ಚೆನ್ನಾಗಿದೆ. ಇದೊಂದು ಎಲ್ಲಿರಲ್ಲ ಅವನ್ಗೆ ಕ್ಯೂರಿಯಾಸಿಟಿ ಕಣಮ್ಮಿ, ಏನದು ಅಂತ. ಏನಿದೆ ಅಂತ ನೋಡ್ತಾ ಇದೀಯಾ? ಎಲ್ಲ ಕಳಸ ಇಲ್ಲ ದೀಪಗಳು ಅವೇ ಅಷ್ಟೇ. ಅವೇ ಇದು ಕುಸುಮ ವೀರಪ್ಪ ಮುಖಪ್ಪ ಮುಖೊಮ್ಮೆ. ಅವ್ರದ್ದು ಅದೇನೇ ಇರ್ತದೆ, ಇಲ್ಲಾಂದ್ರೆ ಗಣಪತಿ. ಬೆಳಕ್ ಬರ್ತದಲ್ಲ, ಅದು ಬೆಳಕ್ ನೋಡಿ ಒಳಗೋಯ್ತವ. ನಮ್ಮ ಅಕ್ಕ ಅವರೆಲ್ಲ ಹಂಗೆ ಹೋದ್ರು. ಸೊ ಅವರು ಅಪ್ಪಾಜಿ ಫಂಕ್ಷನ್ ಮಾತ್ರನೇ ಬಂದಿದ್ದು. ಬೆಳಿಗ್ಗೆ ಬಂದ್ರು ಪಾಪ ಅವರು. ಅಕ್ಕ 2 ದಿನ ಮುಂಚೆ ಬಂದಿದ್ಲು. ಸೇಮ್ ಪೇಪರ್. ಗಣಪತಿನೇ ಹೇಳಿಲ್ಲ, ಪಾಪ ಬರೀ ಗಣಪತಿನೇ ಕೊಡೋದು. ಹಾ. ಏಯ್ ಚೆನ್ನಾಗೈತೆ. ಚೆನ್ನಾಗಿ. ಶೋಕೇಶ್ ಇಲ್ಲ ಇಲ್ಲಿ. ನಾಳೆಲ್ಲ ಮೂಟೆ ಕಟ್ ಮಡ್ಗಿರ್ಬೇಕಾ. ಈಗ ನೆಕ್ಸ್ಟ್ ಇದ್ಯಾರು? ನಾಗಮ್ಮನ್ ನೋಡೋಣ. ಇದು ಮನು ನಾಗಮ್ಮ. ಅದು ಗಣಪತಿ ಇರ್ತದೆ. ಇಲ್ಲಿಂದ ಅಮ್ಮಮ್ಮಂಗೆಲ್ಲ ಗೊತ್ತು. ಅವ್ರ ವಂಶನೇ ಅಲ್ವಾ? ಲಕ್ಷ್ಮಕ್ಕಲ್ಲ, ಅವ್ರದೇ ಇಲ್ಲ ಗಿಫ್ಟು. ಮೇ ಬಿ ಅವರೇ. ಅದೇ ಇರ್ಬೋದು. ಹ್ಞೂ ಕಣಮ್ಮಿ.
ಲಾಫಿಂಗ್ ಬುದ್ಧ. ಬೇರೆ ಮುಖೋಮಿ ಥೋ ಮದವ ಗುಂಡ ಮದವ. ಒಳ್ಳೆ ಇದು ಇದು ಯಾರು ಗಿಫ್ಟ್ ಕೊಡ್ಬೇಕು. ಕೊಡ್ಲೇಬೇಕು. ನಾಗಮ್ಮ ನಾನ ಅನ್ನೋ ಉತ್ಸವ 3. ಇದು ಸಿದ್ದರಾಜು ಅಳ್ಸಳ್ಳಿ, ನಮ್ಮ ಮಮ್ಮಿಯ ರಿಲೇಷನ್. ಎಲ್ಲರೂ ನಮ್ಮ ಅಮ್ಮನ ರಿಲೇಷನ್ನೇ. ಅಣ್ಣನ ಫೋನ್ ಬರೀ ನೋಟಿಫಿಕೇಶನ್ ಬರ್ತೈತಾಗಿಂದ. ಎಲ್ರು ಪಾಪ ದೂರದಿಂದೆಲ್ಲ ಬಂದಿದ್ರು, ಖುಷಿ ಆಯ್ತು. ಅವರೆಲ್ಲ ಇದು ದೊಡ್ಡ ಗಣಪ. ಓ ಮೈ ಗಾಡ್. ಗಣಪತಿಗೆ ಇಲ್ಲೇ ಕುಂಡಿಸ್ಕೊಡುವ ಬಿಡು ನಾವು. ಗಣಪತಿ ಬಪ್ಪ ಮೋರಿಯ. ಎಲ್ರು ಗಣಪತಿನೇ. ಹಾ. ಇದು ಗೌರಿ ಉಮೇಶ್, ನಮ್ಮ ಮಮ್ಮಿ ತಂಗಿದಿರು ಇಬ್ರು. ಅಲೋ ಏನ್ರವ ಆರಾಮಾಗಿ ಹೋದ್ರವ? ಇಬ್ರು ಅವ್ರ ತಂಗಿದಿರು. ಹಾ ಬಂದ ಕಣವ, ಖುಷಿ ಆಯ್ತವ. 100 ರೂಪಾಯಿ ದೊಡ್ಡದಾಗೋಯ್ತಾ? ಪೆನ್ನ. ಇಲ್ಲ ಗಿಫ್ಟೆ. ಬುದ್ಧ. ಪಿಟಾಣಿ ಬುದ್ಧ. ಹಾ ಮಾಡಿಲ್ಲ, ಅದಕ್ಕೆ ಪಾರ್ಸಲ್ ಅವರೇ ಕಟ್ಕೊಟ್ರು. ಏ ಇದು ಅದ್ರಲ್ಲಿ ಲೈಟ್ ಆಫ್ ಮಾಡ್ಬಿಟ್ಟು ನೋಡಿದ್ರೆ ಮೂನ್ ಕಾಣಿಸುತ್ತೆ. ಹೌದಾ? ನೋಡು. ಆಫ್ ಮಾಡು. ಸರಿ ಕಣವ. ತಾತ ಆಫ್ ಮಾಡ್ತಾತ ಲೈಟ್. ತುಂಬಾ ಚೀಪ್ ಆಗಲ್ವಾ ನಾವು? ಹೋಗೋಕ್ ಪರವಾಗಿಲ್ಲ ಹೋಗು. ಅಂತ ಖುಷಿ. ಇಲ್ಲ ಕಣ, ಮೋಸ್ಟ್ಲಿ ಲೈಟ್ ಏನಾರು ಇರ್ಬೇಕಾ ನೋಡ್ ಮಮ್ಮಿ ಏನು ಇಲ್ಲ ಇದು. ಒಳಗಡೆ ಅದಷ್ಟೇನು. ಇದೊಂದು ಅದನ್ನೇ ಅಂತ ಇದ್ದು. ಏನೋ ನಂಗೆ ಗೊತ್ತಿಲ್ಲ. ಯಾರು ಶರ್ಟ್ ಕೊಟ್ಟಿದ್ದಾರೆ. ಇದು ಮಮತಾ ಕೊಟ್ಟಿದ್ದ ನನ್ನ ಫ್ರೆಂಡ್. ಚೆನ್ನಾಗಿದೆ ಅಲ್ಲ? ಅವಳೇ ಇಲ್ಲ. ನಾನು ನಮ್ಮ ಅಕ್ಕ ನಮ್ಮ ಅಪ್ಪಾಜಿ. ತಾತ ಅದ್ರಲ್ಲಿ ಚೆನ್ನಾಗಿ ಕಾಣ್ತೈತೆ. ಥ್ಯಾಂಕ್ ಯು. ಇಲ್ಲ ಅಪ್ಪು ಕಾಲೇಜ್ ತುಂಬಾ ಇಷ್ಟ ಆಯ್ತು. ಇದು ಇದ್ಯಾರು? ರುದ್ರಪ್ಪ, ಭದ್ರಾವತಿ ಪಿ ರುದ್ರಪ್ಪ. ಹಾ. ಓ ನಾವು ಅದನ್ನ ಯಾರು ಕೊಟ್ಟಿದ್ದು? ಯಾಕೆ ಏ ಬರ್ಸಿಲ್ಲ ಕಣವ. ಇಲ್ಲಿ ಚಂದ್ರತ್ತೆ ರಾಮಚಂದ್ರ ಅಂಡ್ ಫ್ಯಾಮಿಲಿ. ಈಗ ನೋಡ್ದ ಕಡೆ ನಾವು ಹಾಕ್ ನೋಡ್ಬಿಟ್ಟು ಯಾರೋ ನನ್ನ ಸೈಜ್ ಕರೆಕ್ಟ್ ಕೊಟ್ಟವ್ರೆ ಅಂತ ಏನ್ ಅಣ್ಣ ಹಾಕನಲ್ಲಿ. ಅದೇ ಚೆನ್ನಾಗಿದೆ. ಅದೇ ಸರಿ. ನಿನ್ ಸೊಸೆ ಏನೋ ಕೇಳ್ತಾವಳ ನೋಡು. ಚೆನ್ನಾಗಿದೆ ಅತ್ತೆ, ಚೆನ್ನಾಗಿ ಕಾಣ್ತೈತೆ. ತುಂಬಾ ಅಳತೆ ಗಿಳತೆ ಎಲ್ಲ ಚೆನ್ನಾಗಿದೆ. ಗಣಪ. ಒಳ್ಳೆ gift. ಥ್ಯಾಂಕ್ಸ್, ಒಳ್ಳೆ ಗಿಫ್ಟ್. ಬಂದ್ಬಿಡು ಅನ್ನೋ ಛತ್ರಿಗೆ. ಒಳ್ಳೆ ಗಿಫ್ಟ್ ನೆನ್ಸ್ಕೋಬೇಕು. ಚೆನ್ನಾಗಿದೆ ಅಲ್ಲ ಇದು? ಈ ಸರಿ ಎಲ್ಲ ಗಣಪನೇ. ಹೌದಾ? ಓ ತುಂಬಾ ಇದೆ, ತುಂಬಾ ಹೇಳ್ಬೇಕು ಅವನ್ಗೆ. ಹಾಕಿದ್ರೆ ಥ್ಯಾಂಕ್ಸ್. ಇಲ್ಲಿ ಓ ತುಂಬಾ ಇದೊಂದು ತುಂಬಾ plant. ಅಂದ್ರೆ ಇದನ್ನ ನೋಡಿ, ನೋಡಿ ಮುದ್ದ ಡ್ರಿಂಕ್ಸ್ ಲೋಕನಾಗೆ ಬಾಟ್ಲ್ ಹೊರ್ಟೋಗಿರೋದು. ಮೇಲ್ಗಡೆ ಮೇಲ್ಗಡೆ ಅನ್ಸುತ್ತೆ. ಅಯ್ಯೋ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಹಾ, ತುಂಬಾ ತುಂಬಾ ಚೆನ್ನಾಗಿದೆ. ಅದೇ ಇಷ್ಟ ಆಯ್ತು ಎಲ್ಲ. ಇದಕ್ಕೆ ಅಮ್ಮ ಸೀರೆ ಮೇಲೆ ಮಣ್ಣು ಉದುರುತ್ತೆ. ಇರ್ಲಿ ಇರ್ಲಿ, ಆಶೀರ್ವಾದ ಇದ್ದಿದ್ದೆ. ಆಶೀರ್ವಾದ ಅದೇ ಚೆನ್ನಾಗಿದೆ. ಇವಾಗ ಒಬ್ರು ಯಾರು? ತುಂಬಾ ನೋಡಿ. ಆಮೇಲೆ ಅದು ಕೊಡು. ಇರ್ಲಿ ಯಾವ್ದು? ಜರ್ಕಿನ ಟೊಪ್ಪಿ. ಬ್ಯಾಗ್ ಒಳಗಡೆ ಐತೆ. ಇದು ಗಿಫ್ಟ್ ಬಂದಿರೋದು ಅಂತ ಕಳ್ಸಣ ತಗೋ. ನಮ್ಮ ಅಪ್ಪಾಜಿಗೆ. ತುಂಬಾ ಜರ್ಕಿನು ಸರಿ ಮತ್ತೆ ಟೊಪ್ಪಿ. ಇದು ನಮ್ಮ ಅತ್ತೆದಿರೋ ನಮ್ಮ ಅಪ್ಪಾಜಿ ತಂಗಿ ಅವ್ರು ಕೊಟ್ಟಿರೋದು. ಚೆನ್ನಾಗದೆ ಚೆನ್ನಾಗಿದೆ. ಇಷ್ಟು ಇರ್ಲಿ ಇರ್ಲಿ.
ಅಂತೂ ಚಂದ ಸಖತ್ತಾಗೈತೆ. ಸಾಕು ಬಂದಿದ್ರಲ್ಲ ಅದು ಖುಷಿ ಪಡ್ಬೇಕು, ಗಿಫ್ಟ್ ಕೊಡೋದಲ್ಲ ಕಣೆ. ಇದೆಲ್ಲ ನೋಡಲಿ ನಿಮ್ಮ ಸೋದರತ್ತೆ ಕೊಟ್ಟಿರೋದು ಕುಂಕುಮದ ಬಟ್ಲು. ಪುಟ್ಟದಾಗಿ ತುಂಬ ಚೆನ್ನಾಗಿದೆ. ಸೊ ಇದಾಗಿತ್ತು ನಮ್ಮ ಅಪ್ಪಾಜಿ ಫಂಕ್ಷನ್, ರಿಟೈರ್ಡ್ ಫಂಕ್ಷನ್. ಅಪ್ಪಾಜಿ ಹೆಂಗ ಅನ್ನಿಸ್ತು ಅಪ್ಪಾಜಿ? ತುಂಬಾ ತುಂಬಾ ಚೆನ್ನಾಗಿದೆ. ಅಲ್ಲಿ ಇಲ್ಲ ಅಲ್ಲಿ ಕುತ್ಕೋ, ಇದ್ರ ಮೇಲೆ ಹೌದು. ಹೇಳು ಹೆಂಗ ಅನ್ನಿಸ್ತು? ತುಂಬಾ ಚೆನ್ನಾಗಿತ್ತು. ನನಗಂತೂ ಈ ಜನ್ಮದಲ್ಲಿ ಹಿಂಗಾಗ್ತದೆ ಅಂತ ತಿಳ್ಕೊಂಡಿದ್ದಿಲ್ಲ. ನಮ್ಮ ಮಕ್ಕಳೆಲ್ಲ ಸೇರಿ ಈ ಥರ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಫಂಕ್ಷನ್ ಮಾಡಿ ಇಷ್ಟೆಲ್ಲ ಅರೇಂಜ್ ಮಾಡಿರೋದಕ್ಕೆ ನಾನು ಯಾವಾಗಲೂ ಇದಾಗಿರ್ತೀನಿ, ಅವ್ರನ್ನ ಆರಿಸ್ತೀನಿ ಚೆನ್ನಾಗಿರ್ಲಿ ಅಂತ ಹಾರೈಸ್ತೀನಿ. ಅದೇ ಸಾಕು. ಅಷ್ಟೇ. ನಿಂಗೇನ್ ಅನ್ನಿಸ್ತವೆ? ನಿಂಗೇನ್ ಅನ್ನಿಸ್ತು? ನನಗಂತೂ ಹಾಲು ಕುಡ್ದಷ್ಟು ಸಂತೋಷ ಆಯ್ತು. ಎಲ್ಲ ಚೆನ್ನಾಗಾಯ್ತು. ಎಲ್ಲ ಚೆನ್ನಾಗಾಯ್ತು. ನಾವ್ ಅನ್ಕೊಂಡಿದ್ಕಿಂತ ಇನ್ನೂ ಜಾಸ್ತಿ ಜಾಸ್ತಿ ಆಯ್ತು. ಆಯ್ತು. ಹೆಂಗೋ ಬಂಧು ಬಳಗ ಎಲ್ಲ ಚೆನ್ನಾಗ್ ಬಂದಿತ್ತು. ಎಲ್ಲರ ಆಶೀರ್ವಾದ ತಗೊಂಡ್ವಿ, ನಾವು ತಗೊಂಡ್ವಿ, ಅವರು ಮಾಡಿದ್ರು. ಎಲ್ಲ ಖುಷಿ ಆಯ್ತು. ಈಗ ಬಟ್ ಚೆನ್ನಾಗಿತ್ತು ಎಲ್ಲ. ಫಂಕ್ಷನ್ ಎಲ್ಲ ಚೆನ್ನಾಗಾಯ್ತು. ಎಲ್ಲ ಚೆನ್ನಾಗಾಯ್ತು. ನಾವ್ ಅನ್ಕೊಂಡಿದ್ಕಿಂತ ಜಾಸ್ತಿ ಫಂಕ್ಷನ್ ಆಯ್ತು. ಅಕ್ಕ, ನೀವು ಮತ್ತೆ ಬಾವ, ಅವರು ಬುಜ್ಜ ಎಲ್ಲರೂ ಸೇರಿ ಚೆನ್ನಾಗಿ ನಡೆಸ್ಕೊಟ್ರಿ. ನಿಮ್ಗೆಲ್ಲದು ಒಳ್ಳೇದಾಗ್ಲಿ, ಆಯುಷ ಆರೋಗ್ಯ ಕೊಡ್ಲಪ್ಪ, ಚೆನ್ನಾಗಿರಲ್ಲ ಎಲ್ಲ ಚೆನ್ನಾಗಿರೋಣ. ಸೊ ಇಷ್ಟ ಆಗಿತ್ತು ಬ್ಲಾಗು. ನಿಮ್ಗೆ ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಂತೂ ನೆಟ್ಟು ಬ್ಲಾಗ್ ಮಾಡ್ತಾ ಇಲ್ಲ. ನನ್ಗೆ ಏನಾದ್ರೂ ಈ ತರ ಏನಂತಾರ ಸ್ಪೆಷಲ್ ಒಕೇಶನ್ಸ್, ಸ್ಪೆಷಲ್ ಒಕೇಶನ್ ಅಲ್ಲಿ ಇದ್ರೆ ಮಾತ್ರನೇ ನಾನು ವಿಡಿಯೋ ಅಪ್ಲೋಡ್ ಮಾಡೋದು, ಇಲ್ಲಾಂದ್ರೆ ನಾನು ಮಾಡಕ್ ಹೋಗಲ್ಲ ಸುಮ್ನೆ. ಸೊ ಅಷ್ಟೇ. ಮಗ ಮನೆ ಕತ್ತದೆ. ಈ ಮಗ ಏನು ಹೇಳ್ತಾ ಇಲ್ಲ, ಇದು ದೊಡ್ಡ ಮಗ. ಅವನು ಬ್ಲಾಗ್ ಅಲ್ಲಿ ಬರಲ್ಲ. ಅಮ್ಮ ನಿನ್ಗೇನ್ ಅನ್ನಿಸ್ತಮ್ಮ? ನನಗೆ ಸಂತೋಷ ಆಯ್ತು. ಸಂತೋಷ ಆಯ್ತು, ಖುಷಿ ಆಯ್ತು. ತುಂಬಾ ಸಂತೋಷ ಆಯ್ತು. ನಾನೆಲ್ಲ ಎಲ್ಲ ಹಿಂಗೆ ಬಂದಿರೋರ್ಗೆಲ್ಲ ಯಾರ್ಯಾರು ನಮಗೆ ಬಂದಿದ್ದೀರಿ ಎಲ್ಲ ನಮ್ಮ ಸಂಬಂಧಿಕರು ಮತ್ತೆ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ. ಎಲ್ಲ ಚೆನ್ನಾಗಿದೆ. ಯಾರು ಫಂಕ್ಷನ್ ಬಂದಿದ್ರು ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನೋಡ್ತಾ ಇದ್ರೆ, ಈ ಬ್ಲಾಗ್ ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮಮ್ಮ ಏನು ಹೇಳಂಗೆ ಇಲ್ಲ. ಎಲ್ಲ ನಮ್ಮ ಮನೆ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್. ಬಾಯ್ ಬಾಯ್. ಬಾಯ್ ಮಾಡ್ಬಿಡು ಅಜ್ಜಿ ನೀನದು. ಬಾಯ್ ಮೇಡಮ್. ಇದೆಲ್ಲ ಎಲ್ಲರೂ ಹಾಕುವೆ ಚೆನ್ನಾಗಿದೆ. ನೀವು ತಗೊಳ್ತೀನಿ. ಮನೆಗೆ ಹಾಕು, ಇಲ್ಲಿ ರೂಮ್ ಅಲ್ಲಿ ಬೇಡ, ಆಳಿನೇ ಬಂದವ್ರೆಲ್ಲ ನೋಡ್ಬೇಕು. ನಾನು ನಮ್ಮ ಅಮ್ಮನ ಹತ್ರ ದೇಪ್ಕೊಂಡು ಹೋಗ್ತಾ ಇದ್ದೀನಿ. ಬಾಯ್, ಚೆನ್ನಾಗಿ ಬೆಳೆಸು. ಲವ್ ಲವ್. ಯಾಕಣ್ಣಮ್ಮ? ಬಾಯ್. ನಮ್ಮ ತಂದೆಯವರ ಟ್ರಿಪ್ ಅಂದ್ರೆ ಇವ್ರು ಕೂಡ ಆಫೀಸ್ ಅವರೇನೆ. ಇದೊಂದು ಟ್ರಿಪ್ ಟೀಮ್ ಅಂತಾನೆ ಹೇಳ್ಬೋದು. ಇವ್ರು ಎಲ್ಲೋದ್ರು ವೆಕೇಶನ್ ಹೋಗೋದ್ರಲ್ಲಿ ಫಸ್ಟ್. ಇವ್ರು ಇಷ್ಟು ಜನ ಜೊತೆಗೆ ಹೋಗ್ತಾರೆ. ಇವರು ಶ್ರೀಧರ್ ಸರ್ ಅಂತ ಅಂದ್ಬಿಟ್ಟು. ಸೊ ಇವರೇ ಅದನ್ನೆಲ್ಲ ಪ್ಲಾನ್ ಮಾಡಿ ಕರ್ಕೊಂಡು ಹೋಗೋದು. ಒಂದು ಫ್ಯಾಮಿಲಿ ತರ ಇರ್ತಾರೆ. ಇವರು ರಿಟೈರ್ಮೆಂಟ್ ಟೈಮಲ್ಲಿ ಒಂದು ಏನಂತಾರೆ, ಒಂದು ರೆಸಾರ್ಟಿಗೆ ಹೋಗಿ ಅಲ್ಲಿ ಇವರು ಸೆಲೆಬ್ರೇಟ್ ಮಾಡ್ಕೊಂಡು ಬಂದ್ರು. ಆ ಕ್ಲಿಪ್ನ ಕೂಡ ಆಡ್ ಮಾಡಿದೀನಿ, ನೋಡಿ. ನಾವು ಅವತ್ತು ಹೆಂಗಿದ್ವು ಹಂಗೆ ಇದ್ದೀವಿ. ನಾವೆಲ್ಲ ನಾವು ನಮ್ಮ ಮನೆಯವರು ಅವ್ರ ಮನೆಯವರು ಮಾಡಿದ್ದೀವಿ. ನಾವು ಒಳ್ಳೆಯದಾಗಲಿ ಕೆಟ್ಟದಾಗಲಿ ನಾವು ಯಾವಾಗಲೂ ಜೊತೆಲಿರ್ತೀವಿ. ಅದಕ್ಕೆ
ನನಗೆ ನಾನು ಎಲ್ಲರಿಗಿಂತ ಸೀನಿಯರ್ ನಾನು 78 ಅಲ್ಲಿ ಕೆಲಸಕ್ಕೆ ಸೇರಿದೆ. 79 ನನ್ನ ಜೊತೆಗೆ ಆಂಜನೇಯರು ಸೇರ್ಕೊಂಡ್ರು. ಅವತ್ತಿಂದ ನಮ್ಮ ಜೊತೆ ಗುರುಗಳು ಅನ್ಕೊಂಡಿದ್ದೆ. ಇವತ್ತು ಅವ್ರನ್ನ ನಾವು ಸ್ವಾಮಿಗಳು ಗುರುಗಳು ಅಂತಲೇ ಇದ್ದೀವಿ. ಆವಾಗ ನನ್ನ ಜೊತೆಯಿಂದ ವೆಂಕಟೇಶು ಆಂಜನೇಯರಿಗೆಲ್ಲ ಪರಿಚಯ ಆಯಿತು. ನಮ್ಗೆಲ್ರಿಗೂ ಅಡ್ವೈಸ್ ಮಾಡ್ತಿದ್ದವರು ಆಂಜನೇಯ ಅವರು. ಹೀಗಾಗಿ ಇಲ್ಲಿವರೆಗೂ ಆ ವಿಶ್ವಾಸ ಪ್ರೀತಿ ಬೆಳೆಸ್ಕೊಂಡು ಬಂದಿದ್ದೀವಿ. ಇದೇ ವಿಶ್ವಾಸ ಪ್ರೀತಿ ಮುಂದೆ ಎಲ್ರಿಗೂ ಇರಲಿ ಅಂತ ನಾನೆಲ್ಲರೂ ಕೇಳ್ಕೊತೀನಿ. ಈಗ ಆಂಜನೇಯ ಅವರು ವೆಂಕಟೇಶ್ ಲಿಂಗರಾಜ್ ಅವರಿಗೆ ಸನ್ಮಾನ ಮಾಡಬೇಕಾಗಿ ಕೇಳ್ಕೊತೀನಿ. ಯಾಕಂದ್ರೆ ನಮ್ಗೆ ಹಿರಿಯರು ಅವ್ರನ್ನ ಸನ್ಮಾನ ಮಾಡಬೇಕು. ಹಿರಿಯರು ಸನ್ಮಾನ ಮಾಡಬೇಕು. ಈ ಕಡೆ ಹಂಗೆ, ಈ ಕಡೆ ತಿರ್ಗಿ ಸ್ಮೈಲ್ ನೋಡಿ, ಹಂಗೆ ನೋಡಿ ಕಡೆ. ನೋಡಿ ಸರ್, ನೋಡಿ ಕಡೆ ಹೇಳಿ ಸರ್, ನೋಡಿ ಸರ್, ನೋಡಿ ಸರ್, ಈ ಕಡೆ ನೋಡಿ ಸರ್. ಅದಲ್ಲ ಇನ್ನೊಂದು ಅದು ಹಾಕ್ಬಿಟ್ಟು ಫಸ್ಟ್ ಇವ್ರಿಬ್ರಿಗೆ ಹಾಕ್ಬಿಟ್ಟು ಇದು ಶಾಲೆ ಹಾಕೋದು ಕೊಡಿ ಕೊಡಿ. ಟೋಪಿ ಮಹಾರಾಜ ಟೋಪಿ ರಾಜಕೀಯ ಬಂದ್ಬಿಡ್ತೀವಿ. ಈಗ ಇನ್ನೂ ರಾಜಕೀಯ ಬಂದ್ಬಿಡ್ತು. ತಿರುಗಿ ಮೇಡಮ್ ಒಂದ್ಸರಿ ಈ ಕಡೆ ಹಂಗೆ ಕೊಡಿ ಅಷ್ಟರು ನೀವು. ಹಾಂ ಒಂಚೂರು ನಗಾಡ್ತಾ ಕೊಡಿ. ಯಾಕೆ ಕೋಪದಲ್ಲಿ ಕೊಡ್ತಾ ಇದ್ದೀರಿ? ಹಾಂ ಹೂವಿನ ಹಾರ ಈ ಗ್ರ್ಯಾಂಡಿಗೆ ಒಂದ್ಸಲ ಈ ಕಡೆ ನೋಡಿ ಸರ್. ಈ ಕಡೆ ಸೀದರ್ ಸರ್, ಹಿಂದ್ಗಡೆ ಹಿಂದೆ ಮೇಡಮ್ ನೀವು ಹೋಗಿ ಆ ಕಡೆ ಕತ್ತಿರ್ಕೋಗಿ ಮೇಡಮ್. ತೆಗಿತಾರೆ ಬನ್ನಿ ಮೇಲೆ ಹಾಕಿ. ಎಲ್ಲ ಬನ್ನಿ ಇಷ್ಟೇ ಹೋಗಿ ನೀವೆಲ್ಲ ಸ್ಟಾಪ್ ಹೋಗಿ, ಸ್ಟಾಪ್ ಹೋಗಿ, ಸ್ಟಾಪ್ ಹೋಗಿ ಕೊಡಿ ತೆಗಿ. ಅವ್ರು ಯಾವ ವಿಡಿಯೋ ನೀವು ನೆಕ್ಸ್ಟ್ ಕೋಲಿಂಗ್ ಸರ್.